ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ಇಸ್ರೋ ಲೇಔಟಲ್ಲಿ ಇರ್ತಕ್ಕಂತಹ ದೇವರ ಕೆರೆ ಪಾರ್ಕಿಗೆ ಬಂದಿದ್ದೀನಿ. ಅಲ್ಲಿ ಮಧ್ಯದಲ್ಲಿ ಕೆರೆ ಇದೆ, ಸುತ್ತಲೂ ವಾಕಿಂಗ್ ಪಾತ್ ಇದೆ, ಮಧ್ಯದಲ್ಲಿ ಟೆಂಪಲ್ ಮಾಡಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ರಂಗೋಲಿ ಎಲ್ಲ ಹಾಕಿದ್ದಾರೆ, ತುಂಬ ಚೆನ್ನಾಗಿದೆ. ಬಂದರೆ ಪ್ರಶಾಂತವಾಗಿರುತ್ತೆ, ಜಾಸ್ತಿ ಜಂಗುಳಿ ಇಲ್ಲ, ತುಂಬ ಸರೌಂಡಿಂಗಲ್ಲೆಲ್ಲ ಗಿಡಗಳೆಲ್ಲ ಹಾಕಿದ್ದಾರೆ. ದೇವರ ಕೆರೆ ವೆಂಕಟೇಶ್ವರ ಸ್ವಾಮಿ ಟೆಂಪಲ್ಲು. ಇಲ್ಲಿ ನೋಡಿ ರಂಗೋಲಿ ಏನು ಚೆನ್ನಾಗಿದೆ. ಆಮೇಲೆ ಇಲ್ಲಿ ಸುತ್ತಲೂ ಗಿಡಗಳು ಹಾಕಿದ್ದಾರೆ. ಫಸ್ಟು ದೇವರ ದರ್ಶನ ಮಾಡ್ಕೊಂಬರೋಣಂತೆ, ಆಮೇಲೆ ನಿಮಗೇನೇನು ಗಿಡ ಅಂತ ಹೇಳ್ತೀನಿ. ಈಗ ಇವತ್ತು ದಸರಾದ್ದು ಎರಡನೇ ದಿವಸ ಇದು. ಇಲ್ಲಿ ನಾಳೆಗೆ ಅಲಂಕಾರಕ್ಕೆಲ್ಲ ಹೂವೆಲ್ಲ ಜೋಡಿಸ್ತಾ ಇದ್ದಾರೆ. ಇದು ಕುಂಕುಮ, ಒರಿಜಿನಲ್ ಕುಂಕುಮ, ಗಮ್ ಅಂತ ಹೇಳುತ್ತೆ. ಕೆಲವು ಟೆಂಪಲಲ್ಲಿ ನೀವು ಕುಂಕುಮ ಹಚ್ಕೊಂಡ್ರೆ ಕೈಗೆಲ್ಲ ಬಣ್ಣ ಬಣ್ಣ ಹತ್ತುತ್ತೆ. ಇದು ನೋಡಿ ಹತ್ತಲ್ಲ, ಪ್ಯೂರ್ ಇದೆ ಕುಂಕುಮ ಇದು. ಬನ್ನಿ, ಈಗ ನಾವು ಆಚೆ ಕಡೆ ಬಂದ್ವಿ, ಪ್ರದಕ್ಷಿಣೆ ಹಾಕೋಣ. ಏನೇನು ಗಿಡ ಇದೆ ಅಂತ ನನಗೆ ಗೊತ್ತಿರೋದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಕಬ್ಬು ಎಷ್ಟು ದಪ್ಪಕ್ಕೆ ಚೆನ್ನಾಗಿ ಬಂದಿದೆ, ತುಳಸಿ, ದಾಸವಾಳ, ಕಾಬಾಳೆ, ರಂಗೋಲಿ ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲಿ ಬಾರ್ಡರ್ಸು ಅಷ್ಟೇ ಚೆನ್ನಾಗಿ ಹಾಕಿದ್ದಾರೆ. ಸುತ್ತಲೂ ನಿಮಗೆ ರಂಗೋಲಿ ಬರುತ್ತೆ. ಇದು ದಾಸವಾಳ, ಆಮೇಲೆ ಇದು ಸೀಬೆಕಾಯಿ ಎಲೆ ನೋಡಿರಿ, ಸೀಬೆಕಾಯಿ. ಇದು ನೇರಳೆ ಮರದ್ದು. ಇದು ದಾಸವಾಳ, ದಾಸವಾಳ ತುಂಬ ಇದೆ. ಇಲ್ಲಿ ನೋಡಿ ರಂಗೋಲಿನೂ ಹಾಗೆ ತೋರಿಸ್ಕೊಂಡು ಬರ್ತೀನಿ ನಾನು. ತುಂಬ ಚೆನ್ನಾಗಿದೆ. ಯಾರಿಗೆ ಗೊತ್ತಿಲ್ವೋ, ಇಸ್ರೋ ಲೇಔಟು ದೇವರ ಕೆರೆ ಟೆಂಪಲ್ಲು ಬನ್ನಿ. ಇದು ಮರ ಇದೆ ಅಲ್ಲ, ಬೆಟ್ಟದ ನಲ್ಲಿಕಾಯಿ ಮರ. ಇದು ಕಾಬಾಳೆ ನೋಡಿ ಕೆರೆ. ಇಲ್ಲಿ ಹೈ ಟೆನ್ಷನ್ ವೈರ್ ಹೋಗಿದೆ. ಆಮೇಲೆ ಇದು ಸೂಜ್ ಮಲ್ಗೆ ಅನಿಸುತ್ತೆ, ಹೂ ಬಿಟ್ಟರೆ ಗೊತ್ತಾಗುತ್ತೆ. ಇಲ್ಲ ದುಂಡ್ಮಗ್ಗು ಅನಿಸುತ್ತೆ, ದುಂಡ್ಮಗ್ಗು. ದಾಸವಾಳ, ಬೆಟ್ಟದ ನಲ್ಲಿಕಾಯಿ. ಕತ್ಲಾಗೋಯ್ತು ಅಲೆ. ಇದು ಬಾಳೆ, ಆಮೇಲೆ ದಾಸವಾಳ, ಇದು ಸೂಜ್ ಮಲ್ಗೆ, ಹೂ ಬಿಟ್ಟಿದೆ. ಇಲ್ಲಿ ಮೇಲ್ಗಡೆ ಬಿಟ್ಟಿದೆ ಸೂಜ್ ಮಲ್ಗೆ, ಬಾಳೆ. ಇಲ್ಲಿ ನೋಡಿ ಬಾಳೆ, ದಾಸವಾಳ, ಆಮೇಲೆ ಇಲ್ಲಿ ಪಪ್ಪಾಯ ಇದೆ. ಇದು ದಾಸವಾಳ. ಇಲ್ಲಿ ಹೋಮ ಮಾಡೋಕ್ಕೆ ಜಾಗ ಇದೆ. ಇಲ್ಲಿ ದುಂಡ್ಮಗ್ಗಿದೆ ನೋಡಿ, ಇಲ್ಲಿ ಮಗ್ಬಿಟ್ಟಿದೆ ದುಂಡ್ಮಗ್ಗು, ದುಂಡು ಮಲ್ಲಿಗೆ. ನನಗೆ ದುಂಡ್ಮಗ್ಗು, ಸೂಜ್ ಮಲ್ಲಿಗೆ, ಸಂಪಿಗೆ, ಕೆಂಡ ಸಂಪಿಗೆ ನನಗೆಲ್ಲ ಇಷ್ಟ. ಇದು ನೋಡಿ ದಾಸವಾಳ, ನಾಳೆ ಅರಳುತ್ತದು. ಈ ಪಕ್ಕದಲ್ಲೇ ಕೆರೆ ಇದೆ. ಇದು ಕಾಕಡ, ಆಮೇಲೆ ಇದು ಎಲ್ಲ ಫುಲ್ ದಾಸವಾಳ ಇದೆ. ಇದು ಕಾಮಕಸ್ತೂರಿ ಗಿಡ. ಇದು ನೋಡಿ ಕಾಮಕಸ್ತೂರಿ ಗಿಡ. ಇದನ್ನ ಹಿಂಗೆಲೆ ಹಿಂಗೆ ಅಂದ್ಬಿಟ್ಟು ಸ್ಮೆಲ್ ನೋಡ್ರೆ ಘಮ್ ಅನ್ನುತ್ತೆ. ಅರಿಶಿನದ್ದು ಸಹಿತ ಇದೇ ಥರ ಬರುತ್ತೆ, ಅರಿಶಿನದ ಎಲೆನೂ ಈ ಥರನೇ ಬರುತ್ತೆ. ಇದು ವಿಳೆದೆಲೆ, ಆಂಬೋಡೆ ವಿಳೆದೆಲೆ ಅನಿಸುತ್ತೆ. ಇದು ಅಷ್ಟೇ. ಇಲ್ಲಿ ನವಗ್ರಹ ಇದೆ. ನವಗ್ರಹ ತುಂಬ ಚೆನ್ನಾಗಿದೆ. ವಾಕಿಂಗ್ ಬರೋರು ತುಂಬ ಜನ ಬಂದು ದೇವಸ್ಥಾನಕ್ಕೆ ಒಂದ್ಸತಿ ವಿಸಿಟ್ ಕೊಟ್ಟು ವಾಕಿಂಗ್ ಮಾಡಿ ಕೂತ್ಕೊಂಡು ಎದ್ದು ಹೋಗ್ತಾರೆ. ಎಷ್ಟು ಪ್ರಶಾಂತವಾಗಿದೆ ಅಂದರೆ, ಸೈಲೆಂಟಾಗಿದೆ. ಕಬ್ಬಂತೂ ನಂಗೆ ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿ ಬಂದಿದೆ ಕಬ್ಬು. ಬನ್ನಿ, ಪ್ರಸಾದ ಕೊಡ್ತಾ ಇದ್ರೆ ತೊಗೊಳೋಣ. ಈ ವಿಡಿಯೋ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.